ಧಾರವಾಡದಲ್ಲಿ ಭುಗಿಲೆದ್ದಿದೆ ಪ್ರತಿಭಟನೆಯ ಕಿಚ್ಚು. ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳ ಭರ್ತಿಗೆ ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಆಗ್ರಹ ಮಾಡ್ತಿದ್ದಾರೆ. ಧಾರವಾಡದಲ್ಲಿ ಪ್ರತಿಭಟನೆಯ ಜ್ವಾಲೆ ಈಗ ಹೊತ್ತಿ ಉರಿತಾ ಇದೆ. ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹವನ್ನು ಮಾಡ್ತಿದ್ದಾರೆ. ಧಾರವಾಡದ ಶ್ರೀನಗರ ವೃತ್ತದಲ್ಲಿ ಪ್ರತಿಭಟನೆ ಸಾಗ್ತಿರುವುದು. ಸಾವಿರಾರು ವಿದ್ಯಾರ್ಥಿಗಳು ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಗಾಗ್ತಿದ್ದಾರೆ. ಬ್ಯಾರಿಗೇಟ್ಗಳನ್ನ ತಳ್ಳಿ ಸರ್ಕಾರ ಮತ್ತು ಸಚಿವರ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದಾರೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಪಾಪ ಎಷ್ಟೋ ಜನ ಪ್ರತಿಭಟನೆ ಮಾಡ್ತಿರೋರು ನಾವು ಕೂಡ ಪೊಲೀಸ್ ಆಗಬೇಕು, ಸರ್ಕಾರಿ ನೌಕರಿಯನ್ನ ಪಡ್ಕೊಳ್ಬೇಕು ಅಂತ ಹಗಲು ರಾತ್ರಿ ಓದಿ ವರ್ಷಾನುಗಟ್ಲೆ ಆಯ್ತು. ಅದು ಬಿಜೆಪಿ ಇರಬಹುದು, ಜೊತೆಯಲ್ಲಿ ಕಾಂಗ್ರೆಸ್ ಇರಬಹುದು. ಯಾಕಂದ್ರೆ ಒಂದೊಂದು ಇಲಾಖೆಯ ಲೆಕ್ಕಾಚಾರ ಹಾಕಿದ್ರೆ 10 ವರ್ಷ, 7 ವರ್ಷ, 5 ವರ್ಷಗಳಿಂದ ನೇಮಕಾತಿ ಆಗಿಲ್ಲ. ಆಗಿರುವಂತ ನೇಮಕಾತಿಯಲ್ಲಿ ಅಕ್ರಮ, ಅವ್ಯವಹಾರ, ಜೊತೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಸೋರಿಕೆಗಳ ಪ್ರಕರಣ ಇದೆ. ನಂತರದಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವ ವಿಚಾರವಾಗಿಯೂ ಕೂಡ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇದೇ ವಿಚಾರವನ್ನು ಇವತ್ತು ಮುಂದಿಟ್ಟುಕೊಂಡು ಖಾಲಿ ಇರುವಂತ ಸರ್ಕಾರಿ ಹುದ್ದೆ ಅನೇಕ 2.5 ಲಕ್ಷಕ್ಕೂ ಹೆಚ್ಚು ರಾಜ್ಯದಲ್ಲಿನ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇದೆ ಹುದ್ದೆಗಳು. ಕೆಲ ತಿಂಗಳ ಹಿಂದೆಯಷ್ಟೇ ಅನೇಕ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಗಿತ್ತು, ಪ್ರತಿಭಟನೆ ನಡೆದಿತ್ತು. ಪಾಪ ಎಷ್ಟು ದಿನ ಅಂತ ಸುಮ್ಮನಿರ್ತಾರೆ. ಇವತ್ತು ಮತ್ತೆ ಧಾರವಾಡದಲ್ಲಿ ಎಲ್ಲ ಆಕ್ರೋಶ ಭರಿತರಾಗಿರುವಂಥ ವಿದ್ಯಾರ್ಥಿಗಳು ಕನಸನ್ನ ಕಟ್ಕೊಂಡಿದ್ದಾರೆ. ಇನ್ನೇನು ಎಕ್ಸಾಮ್ ಆಗುತ್ತೆ, ನಾವು ಪಾಸ್ ಆಗಬೇಕು, ಸರ್ಕಾರಿ ಹುದ್ದೆಗೆ ಹೋಗ್ಬೇಕಂತ ಅವರೆಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪ್ರತಿಭಟನಾ ದೃಶ್ಯಾವಳಿಗಳನ್ನು ನಾವು ಗಮನಿಸಬಹುದು. ವೆಲ್ಕಮ್ ಬ್ಯಾಕ್. ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಗಳನ್ನ ಮಾಡಲಾಗ್ತಿದೆ. ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಅನೇಕ ವರ್ಷಗಳಿಂದ ನೇಮಕಾತಿಗಳು ಆಗದೆ ಈ ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳ ಭರ್ತಿ ಮಾಡಿ ಅಂತ ಬೀದಿಗಿಳಿದು ಧಾರವಾಡದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪರೀಕ್ಷಾರ್ಥಿಗಳು, ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಯಾಕೆ ಉದ್ಯೋಗವನ್ನ ಭರ್ತಿ ಮಾಡಲಿಲ್ಲ ಅಂತ ಕೇಳ್ತಿದ್ದಾರೆ. ಉದ್ಯೋಗಕ್ಕೆ ತೊಂದರೆ ಇದೆ ಅಂತಾನೆ ಸಹಾಯವನ್ನ ಮಾಡಬೇಕು. ಯುವಕರಿಗೆ ಪ್ರತಿ ತಿಂಗಳು 3,000 ನಾವು ಕೊಡ್ತಿರೋದು, ನಾವು ಕೂಡ ಒಂದೊಂದಾಗಿ ಮಾಡ್ತಿದ್ದೇವೆ. ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡ್ತೇವೆ. ಯಾವ ಕಾಲಕ್ಕೆ ಡಿಸಿಎಂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಂಥ ವಿಚಾರಗಳನ್ನ. ನೋಡಿ, ಖಾಲಿ ಇರುವಂಥ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡಿಸಿಎಂ ಕೂಡ ಮಾತನಾಡ್ತಾ ಹೋಗ್ತಾರೆ. ಅಂದರೆ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ನಂತರದಲ್ಲಿ ಉದ್ಯೋಗವನ್ನ ಭರ್ತಿ ಮಾಡಲಿಲ್ಲ ಯಾಕೆ ಅಂತ. ಯಾಕಂದ್ರೆ ಬಿಜೆಪಿಯ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಸಾಥ್ ಕೊಟ್ಟಿದ್ರು. ಅನೇಕ ನಾಯಕರು ವಿದ್ಯಾರ್ಥಿಗಳ ಜೊತೆ ಹೋಗಿದ್ರು. ಬಟ್ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತನ್ನ ಆಲಿಸುವ ಮುನ್ನ ಬಿಜೆಪಿಯವರು ಕೂಡ ಅರ್ಥ ಮಾಡ್ಕೋಬೇಕು. ಯಾವ ನೈತಿಕತೆಯನ್ನ ಹಿಡ್ಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಗೊತ್ತಿಲ್ಲ. ಯಾಕಂದ್ರೆ ಒಂದೊಂದು ಇಲಾಖೆಯಲ್ಲಿ 5 ವರ್ಷ, 10 ವರ್ಷದಿಂದ ಖಾಲಿ ಇದೆ. ಬಿಜೆಪಿಯ ಅವಧಿಯಲ್ಲೂ ಕೂಡ ಈ ಪರೀಕ್ಷೆಗಳು ಸರಿಯಾಗಿ ಆಗದೆ ಖಾಲಿ ಉಳಿದು ವಿದ್ಯಾರ್ಥಿಗಳು ಇವತ್ತು ಇಷ್ಟೊಂದು ಆಕ್ರೋಶ ಭರಿತರಾಗಿ ಹೊರಗಿದ್ದಾರೆ. ಆದರೆ ಬಿಜೆಪಿಯವರು ಇದರಲ್ಲೂ ಕೂಡ ರಾಜಕೀಯ ಮಾಡ್ತಿರೋದು ನಾಚಿಕೆಯ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂತೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನಾವು ಒಂದೊಂದಾಗಿ ಮಾಡ್ತಿದ್ದೇವೆ, ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಬಿಜೆಪಿದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371 ಅದಾಯ್ತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಆಡಿಸಿ ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ವಿ. ನಮ್ಮ ಡಿಪಾರ್ಟ್ಮೆಂಟ್ ಸುಮಾರು ಕೊಟ್ಟಿದ್ದೀವಿ PSCಗಳು.